ಮೇಲೆ ಅಧಿಕಾರ ಇಲ್ಲ. ಇದನ್ನು ಪುರಂದರದಾಸರು ಸಂದೇಶ ಕೊಟ್ಟರು. ಇಲ್ಲ ಅಂದರೆ ಚಿಂತೆ ಶುರುವಾಗತ್ತೆ. ಅಂಥ ಚಿಂತೆ ಬಿಡಬೇಕು ಅಂದರೆ ವೈರಾಗ್ಯದಿಂದ ಇರಬೇಕು, ಅಂದರೆ ಚಿಂತೆ ಇರೋದಿಲ್ಲ. ಹೌದು, ಮಾಧವ ತೀರ್ಥರು ಏನು ಮಾಡ್ಬೇಕು ಅದಕ್ಕೆ? ಶ್ರೀಮದಾಚಾರ್ಯರು ಏಕಕಾಲಕ್ಕೆ 4 ಅಧ್ಯಾಯಗಳ ರಚನೆ ಮಾಡಿದರೆ, ಪ್ರಥಮಾಧ್ಯಾಯವನ್ನು ಪದ್ಮನಾಭ ತೀರ್ಥರು ಬರೆದರೆ, ದ್ವಿತೀಯಾಧ್ಯಾಯವನ್ನು ನರಹರಿ ತೀರ್ಥರು ಬರೆದರೆ, ಮಾಧವ ತೀರ್ಥರು ಸಾಧನಾಧ್ಯಾಯವನ್ನು ಬರೆದ ಮಹಾನುಭಾವರು. ಸಾಧನಾಧ್ಯಾಯದೊಳಗೆ ಬಂದದ್ದೇನು? ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸ ಯದಾ ಭವೇತ್ ಆಪರೋಕ್ಷಂ ಭವೇತ್ತೇನ ಅಂತ. ಹಾಗಾದರೆ ಮೊದಲು ಬರೋದೇ ವೈರಾಗ್ಯಪಾದ ಸಾಧನಾಧ್ಯಾಯದಲ್ಲಿ. ಹೆಜ್ಜೆ ಇಟ್ಟರೆ, ಮಾಧವ ತೀರ್ಥರ ಹೆಜ್ಜೆ ಇಟ್ಟರೆ ವೈರಾಗ್ಯ. ಅವರ ಹತ್ರ ಯಾರಾದರೂ ಹೆಜ್ಜೆ ಇಟ್ಟರೆ ಮೊದಲನೇದ್ದು ವೈರಾಗ್ಯನೇ. ಯಾಕೆ? ಮೊದಲನೇ ಪಾದನೇ ಅದು, ಅದೇ ಮೊದಲನೇ ಹೆಜ್ಜೆ. ಹಾಗಾಗಿ ವೈರಾಗ್ಯದ ಉಪದೇಶ ಮಾಡಿದಂತಹ ಮಾಧವ ತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಮೂಲಕ ಅವರೇ ಆ ಅಧ್ಯಾಯವನ್ನು ರಚನೆ ಮಾಡಿದ್ದು, ಅದನ್ನು ಬರೆದು ನಮ್ಮೆಲ್ಲರಿಗೆ ಮುಟ್ಟೋ ಹಾಗೆ ಮಾಡಿದರಲ್ಲ. ಆ ರೀತಿ ವೈರಾಗ್ಯದ ತತ್ವವನ್ನು ಮೊದಲು ಉಪದೇಶ ಮಾಡಿ ಏನು ಮಾಡಿದರು ಅಂದರೆ, ನಮಗೆ ನಿಮಗೆ ಇರುವ ಎಲ್ಲ ಚಿಂತೆ ಬಿಡಿಸಿದರು. ಸರಸ್ವತಿ ಬಾಯಿಯವರ ಚಿಂತೆಯನ್ನು ಪುರಂದರದಾಸರು ಬಿಡಿಸಿದಂತೆ ನಮ್ಮ ನಿಮ್ಮೆಲ್ಲರ ಚಿಂತೆಯನ್ನು ಆ ತೃತೀಯಾಧ್ಯಾಯದ ಸರಸ್ವತಿ ನಮ್ಮ ಬಾಯಿಗೆ ಬರುವಂತೆ